ಇನ್ನು ವಿಧಾನಸಭೆಯಲ್ಲಿ ಸ್ಪೀಕರ್ ಖಾದರ್ ಸಭಾತ್ಯಾಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ 8 ಐಎಎಸ್ ಅಧಿಕಾರಿಗಳಿಗೆ ಸಿಎಸ್ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. 8 ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರಿಂದ 8 ಹಿರಿಯ ಐಎಎಸ್ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ. ಸರ್ಕಾರಕ್ಕೆ ತೀವ್ರ ಮುಜುಗರ, ಜೊತೆಗೆ ಶಾಸಕರ ಹಕ್ಕು ಹಾಗೂ ಸದನದ ಘನತೆಗೆ ಚ್ಯುತಿ ಉಂಟು ಮಾಡ್ತಾ ಇದ್ದಾರೆ. ಸದನದಲ್ಲಿ ಸದಸ್ಯರ ಪ್ರಶ್ನೆಗಳಿಗೆ ಯಾಕೆ ಉತ್ತರ ನೀಡ್ತಾ ಇಲ್ಲ, ಉತ್ತರಿಸದ ಬಗ್ಗೆ ಲಿಖಿತ ಸಮಜಾಯಿಷಿ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಇವತ್ತೇ ವಿಧಾನಸಭೆ ಕಾರ್ಯದರ್ಶಿಗೆ ಉತ್ತರ ಒದಗಿಸುವಂತೆ ಸೂಚನೆ ನೀಡಲಾಗಿದೆ. ಉತ್ತರ ಒದಗಿಸದೇ ಇದ್ರೆ ವಿಳಂಬಕ್ಕೆ ಕಾರಣ ನೀಡಿ ಅಂತ ನೋಟಿಸ್ ಅನ್ನು ನೀಡಲಾಗಿದೆ. ಇನ್ನು ಯಾವ್ಯಾವ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಅಂತ ನೋಡೋದಾದ್ರೆ, ಆರ್ ವಿನೋತ್ ಪ್ರಿಯಾ ಅನ್ನೋರು, ಅವರು ಪಶುಸಂಗೋಪನಾ ಇಲಾಖೆಯ ಕಾರ್ಯದರ್ಶಿ ಇವರು. ಹಾಗೆ ಕೆಪಿ ಮೋಹನ್ ರಾಜ್ ವಸತಿ ಇಲಾಖೆಯ ಕಾರ್ಯದರ್ಶಿ, ವಿಎನ್ ಪ್ರಸಾದ್ ಸಾರಿಗೆ ಇಲಾಖೆಯ ಕಾರ್ಯದರ್ಶಿ, ಆರ್ ಗಿರೀಶ್ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯ ಕಾರ್ಯದರ್ಶಿ, ಅಮ್ಲಾನ್ ಆದಿತ್ಯ ಬಿಸ್ವಾನ್ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿ, ರಾಜೇಂದರ್ ಕುಮಾರ್ ಕರಾಟಿಯಾ ಕಂದಾಯ ಇಲಾಖೆಯ ಕಾರ್ಯದರ್ಶಿ, ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಗಮನಿಸ್ತಾ ಇದ್ದೀವಿ, ವಿಧಾನಸಭೆಯಲ್ಲಿ ಸ್ಪೀಕರ್ ಸಭಾತ್ಯಾಗ ವಿಚಾರ ಏನಿದೆಯಲ್ಲ, ಇದು ಒಂದು ರೀತಿಯಾಗಿ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಿದೆ. ಈಗ ಸದ್ಯಕ್ಕೆ 8 ಐಎಎಸ್ ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನೋಟಿಸ್ ಅಲ್ಲಿ ಏನೆಲ್ಲ ಇದೆ, ಯಾರಿಗೆಲ್ಲ ನೀಡಲಾಗಿದೆ? ಪ್ರಮೋದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಇವತ್ತು ಆದಂಥ ಘಟನೆ ಏನಿದೆ, ಸ್ಪೀಕರ್ ಸಭಾತ್ಯಾಗ ವಿಚಾರ ಏನಿದೆ, ಇದು ಒಂದು ರೀತಿಯಾಗಿ ಸರ್ಕಾರಕ್ಕೆ ಮುಜುಗರವನ್ನು ತಂದಿರುವಂತಹ ವಿಚಾರ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಸ್ ನೋಟಿಸ್ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನೋಟಿಸ್ನಲ್ಲಿ ಏನೆಲ್ಲ ಉಲ್ಲೇಖಿಸಲಾಗಿದೆ, ಯಾರಿಗೆಲ್ಲ ನೋಟಿಸ್ ನೀಡಲಾಗಿದೆ? ಶಮಂತ್, ಈಗಾಗಲೇ ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಸರ್ಕಾರಕ್ಕೆ ಮುಜುಗರವಾಗಿದೆ ಅಂತ ಈಗಾಗಲೇ ನೇರವಾಗಿನೇ ಮುಖ್ಯಮಂತ್ರಿಗಳೇ ಕ್ಲೈಮ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳೇ ಅವರ ಪತ್ರದಲ್ಲಿ ಎಲ್ಲ ಮಂತ್ರಿಗಳಿಗೆ ಬರೆದಿರುವಂತಹ ಪತ್ರಗಳಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ, ಶಾಸಕರ ಹಕ್ಕು ಚ್ಯುತಿ ಆಗಿದೆ, ಸದನದ ಹಕ್ಕು ಚ್ಯುತಿ ಆಗಿದೆ ಅನ್ನುವಂಥ ಮಾತನ್ನ ನೇರವಾಗಿನೇ ಹೇಳಿದ್ದಾರೆ. ಘನತೆಗೆ ಚ್ಯುತಿ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಈ ಒಂದು ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ, ಸಭೆ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಸ್ಪೀಕರ್ ಅವರ ಬಳಿ ಸಭೆ ಆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಗರಂ ಆಗಿದ್ರು. ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಿಗೆ, ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ 8 ಹಿರಿಯ ಐಎಎಸ್ ಅಧಿಕಾರಿಗಳು, ಇವರು ಯಾರೋ ಜೂನಿಯರ್ ಐಎಎಸ್ ಅಧಿಕಾರಿಗಳಲ್ಲ ಅಥವಾ ಈಗ ತಾನೇ ಸರ್ವಿಸ್ಗೆ ಬಂದಂತ ಅಧಿಕಾರಿಗಳಲ್ಲ, ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ಈ ಒಂದು ಲಿಸ್ಟ್ ನಲ್ಲಿ ಇದ್ದಾರೆ. ಹೀಗಾಗಿ 8 ಐಎಎಸ್ ಅಧಿಕಾರಿಗಳಿಗೆ ಶಾಸಕರಿಗೆ ಯಾಕೆ ಸರಿಯಾದಂತ ಉತ್ತರವನ್ನ ಕೊಡುವಲ್ಲಿ ನಿಮ್ಮ ಇಲಾಖೆ ವಿಫಲವಾಗಿದೆ ಅಂತ ಕಾರಣ ಕೊಡಿ ಅಂತ, ಲಿಖಿತ ರೂಪದಲ್ಲಿ ಸಮಜಾಯಿಷಿಯನ್ನು ಕೂಡ ಕೊಡಿ ಅಂತ 8 ಐಎಎಸ್ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ನೀಡಲಾಗಿದೆ. ಶಮಂತ್, ಬಹುಶಃ ಮೊದಲ ಬಾರಿಗೆ ಈ ಒಂದು ಬೆಳವಣಿಗೆ ಆಗಿರುವಂತದ್ದು, ಮೊದಲ ಬಾರಿಗೆ ಈ ರೀತಿಯಂತ ಹಿರಿಯ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿರುವಂತದ್ದು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು 8ಕ್ಕೂ ಹೆಚ್ಚು ಅಥವಾ 8 ಐಎಎಸ್ ಅಧಿಕಾರಿಗಳಿಗೆ ಏಕಕಾಲದಲ್ಲಿ ಕೊಟ್ಟಿರುವಂತಹ ಉದಾಹರಣೆ ಇಲ್ಲ. ಹಾಗಾಗಿ ಇವತ್ತು ಕಲಾಪವನ್ನ ಸ್ವಲ್ಪ ಗಂಭೀರವಾಗಿನೇ ಮುಖ್ಯಮಂತ್ರಿಗಳು ಸ್ವೀಕರಿಸಿದ್ದಾರೆ. ಜೊತೆಗೆ ಸಿಎಸ್ಗೂ ಕೂಡ ಆ ಒಂದು ಸಭೆಯಲ್ಲಿ ತುಂಬಾ ಗರಂ ಆಗಿನೇ ನೇರವಾಗಿನೇ ಮಾತನಾಡಿದ್ದಾರೆ. ಅದಾದ ಬಳಿಕ ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲಿ ಸಿಎಸ್ ಅವರು ಕೂಡ ಎಲ್ಲಾ ಕಾರ್ಯದರ್ಶಿಗಳ ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಗಮನಕ್ಕೆ ಬಂದಿದೆ. ಅಂದ್ರೆ ನಾವು ಕಾರಣ ಎಲ್ಲ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಆ ಘಟನೆಗಳನ್ನ ವಿವರಿಸಿ, ಜೊತೆಗೆ ಲಿಖಿತ ರೂಪದಲ್ಲಿ ಸಮಜಾಯಿಷಿ ಕೊಡಿ ಅಂತ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಜೊತೆಗೆ ಕೆಲ ಶಾಸಕರು ಸಚಿವರಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳಿತ್ತು, ಅದನ್ನು ಕೂಡ ಕೂಡಲೇ ಕೊಡಬೇಕು ಅಂತ ಹೇಳಿದ್ರು. ಹಾಗೆಯೇ ಕೆಲ ಅಧಿಕಾರಿಗಳು, ನಾವಾಗ್ಲೇ ನಮ್ಮ ಕೆಲಸವನ್ನ ಮಾಡಿದ್ವಿ, ಆದ್ರೆ ಸಚಿವರು ಆ ಉತ್ತರಕ್ಕೆ ಸಹಿ ಹಾಕಿಲ್ಲ, ಹೀಗಾಗಿ ನಮ್ದೇನು ತಕರಾರಿರಲಿಲ್ಲ, ನಮ್ದೇನು ಸಮಸ್ಯೆ ಆಗಿರಲಿಲ್ಲ, ಇದು ಸಚಿವರದೇ ಲೋಪ ಅನ್ನುವಂತ ವಿವರಗಳನ್ನು ಕೂಡ ಕೆಲ ಪ್ರಧಾನ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟಿದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಇತರ ಸಚಿವರ ಲೋಪದೋಷ ಇದೆ ಅನ್ನುವಂತ ವಿಚಾರವನ್ನ ಸಿಎಸ್ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾದ ಬಳಿಕ ಅದನ್ನೇ ಆಧರಿಸಿ ಮುಖ್ಯಮಂತ್ರಿಗಳು ಎಲ್ಲ ಸಚಿವರಿಗೆ ಖಡಕ್ ಆದಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಉತ್ತರ ಇವತ್ತೇ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಆ ಶಾಸಕರಿಗೆ ಪತ್ರವನ್ನ ಬರೀರಿ, ಯಾವ ಕಾರಣಕ್ಕೋಸ್ಕರ ವಿಳಂಬ ಆಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಕೊಡೋದಕ್ಕಾಗಲ್ಲ ಅಂತ. ಯಾಕೆ ಈ ತರ ಪತ್ರ ಬರೀಬೇಕಾಯ್ತು ಅಂದ್ರೆ, ಕೆಲವೊಂದಿಷ್ಟು ಶಾಸಕರಿಗೆ 1 ವರ್ಷದಿಂದ ಇನ್ನೂ ಉತ್ತರ ಕೂಡ ಕೊಟ್ಟಿಲ್ಲ. ಶಮಂತ್, ಎಲ್ಲಾ ಕಾರಣಗಳಿಗೆ ವಿಳಂಬ ಆಗಿದೆ. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ 8 ಐಎಎಸ್ ಅಧಿಕಾರಿಗಳಿಗೆ ಈ ತರ ಕಾರಣ ಕೇಳಿ ನೋಟಿಸ್ ಕೊಟ್ಟಿರುವಂತದ್ದು. ಜೊತೆಗೆ ಒಂದ್ ವೇಳೆ ತಪ್ಪಿದ್ರೆ ಈ ಐಎಎಸ್ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಮುಂದೇನಾಗತ್ತೆ ನೋಡ್ಬೇಕಾಗತ್ತೆ. ಶವಂತ್, ಧನ್ಯವಾದ ಪ್ರಮೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.